ಮೇರೆ ಜಗದ್ಗುರು ಸಿದ್ಧಾರೂಢರ ಕೃಪಾ ಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಭಾಗವತ ವಿಷಯವನ್ನು ನಾವು ನೀವೆಲ್ಲ ಶ್ರವಣ ಮಾಡ್ತಾ ಇದ್ದೇವೆ. ಭಾಗವತ ಪ್ರಾರಂಭ ಇವತ್ತಿನ ದಿವಸ ನಡೆದ. ಯಾವ ರಾಜ ಬೇಟೆಯನ್ನಾಡಲಿಕ್ಕೆ ಹೋದಾಗ ನೀರಡಿಕೆಯಾಗಿ ಅರಣ್ಯದ ಮಧ್ಯದಲ್ಲಿ ನೀರನ್ನು ನೋಡ್ತಾ ಹೋದಾಗ ಒಂದು ಆಶ್ರಮದೊಳಗೆ ಹೊಕ್ಕು ನೋಡಿದ ಆ ಋಷಿಗಳು ಏನಾಗಿದ್ದರು ಅಂತ ಅಂತರ್ಮುಖಿಗಳಾಗಿದ್ದರು. ಅಂತರ್ಮುಖತ ಅನ್ನೋದು ಏನದ ಅಲ್ಲ, ಅದು ಬಹಳಷ್ಟು ಶಕ್ತಿಯನ್ನು ಕೊಡ್ತದೆ. ನಮ್ಮ ಶಕ್ತಿಯೆಲ್ಲ 5 ಇಂದ್ರಿಯಗಳ ಮೂಲಕವಾಗಿ ಹರಿದ ಹೋಗಾಕತ್ಯದ. ನೇತ್ರದ ಮುಖಾಂತರವಾಗಿ ಶಕ್ತಿ ಹರಿದು ಹೋಗ್ತದೆ, ಶ್ರೋತ್ರದ ಮುಖಾಂತರವಾಗಿ ಹರಿದು ಹೋಗ್ತದೆ. ಹೀಗೆ 5 ಇಂದ್ರಿಯಗಳ ಮುಖಾಂತರವಾಗಿ ಮನುಷ್ಯನ ಶಕ್ತಿ ಹರಿದು ಹೋಗ್ತದೆ. ಆದ್ದರಿಂದ ನಮ್ಮ ಮನಸ್ಸು ದುರ್ಬಲ ಆಗಿದೆ. ದೌರ್ಬಲ್ಯ ಅಂತಾರೆ, ಗೊತ್ತೈತಿ? ಮನುಷ್ಯನ ದೌರ್ಬಲ್ಯ. ಆ ಮನಸ್ಸನ್ನು ಮಹಾತ್ಮರು ಅಂತ ಏನು ಮಾಡ್ತಾರೆ, ಬಹಿರಂಗ ಬಿಟ್ಟಿಲ್ಲ, ಅಂತರಂಗದಲ್ಲಿ ಅಂತರ್ಮುಖ ಮಾಡ್ತಾರೆ. ಅಂತರ್ಮುಖದೊಳಗೆ ಸುಖದ ಸಾಮ್ರಾಜ್ಯದಲ್ಲಿ ಮುಳುಗಿರ್ತಾರೆ ಅವರು. ಆ ಸುಖದ ಸಾಮ್ರಾಜ್ಯವನ್ನು ಸಾಮಾನ್ಯವಾಗಿ ನೀವು ಕೂಡ ನಿದ್ರೆಯೊಳಗೆ ಅನುಭವ ಮಾಡ್ತೀರಿ. ಆದರೆ ನಮ್ಮ ನಿದ್ರೆ ಕರ್ಮಾನುಸಾರವಾಗಿ ಬಂದಿರೋಣದರಿಂದ ಅದೇನು ಮಾಡ್ತದೆ ಕೇಳ, ನಮ್ಮ ಕರ್ಮ ನಮ್ಮನ್ನು ಹೊರಗೆ ತರ್ತದೆ. ನಾವೆಲ್ಲ ಅದೇ ನಿದ್ರಾಗ ಇರಬೇಕಂತೀವಿ. ಬೆಳಗಿನ ಜಾವ ಸಕ್ರೆ ನಿದ್ದೆ ಅಂತಾರೆ. ಹೊರಗೆ ಬರಬಾರ್ದು ಅಂದರೂ ಕೂಡ ನಮ್ಮ ಕರ್ಮ, ಜಾಗೃತಿನ ಭೋಗವನ್ನು ಕೊಡಬೇಕಾದ ಕರ್ಮ ನಮ್ಮನ್ನು ಹೊರಗೆ ತರ್ತದೆ. ಅಂತ ಬರ್ತಾನೆ ನೋಡಿ ಅವ. ದೇವಿಪುರ ಅಂದಾಗ 2 ರಾಕ್ಷಸರು, ಶುಂಭ ನಿಶುಂಭ. ಅವ್ರ ಪುಸ್ತಕದಾಗಿಲ್ಲ, ನಮ್ಮಲ್ಲೇ ಅದಾರ. ನಾನು ಅನ್ನೋದು ಶುಂಭ, ನನ್ನದು ಅನ್ನೋದು ನಿಶುಂಭ. ನಾನು ಮೊದಲು ಹುಟ್ಟತೈತಿ, ನಂದು ಹಿಂದಿಂದ ಹುಟ್ಟತೈತಿ. ಹೌದಲ್ಲ? ಹಿರಿಯವ ಶುಂಭ ಅಂತ, ಸಣ್ಣವ ನಿಶುಂಭ ಅಂತ. ನೋಡ್ರಿ, ನೀವು ಬೇಕಾದ್ರೆ ಕುಂಬಳಕಾಯಿ ಒಡಗಿನಿ, ಈ ಒಳಗಿನ ಶುಂಭ ನಿಶುಂಭ ಸಾಯುವುದಿಲ್ಲ. ಅದಕ್ಕೆ ಈ ಅಂತಃಕರಣವನ್ನು ಅವರು ಅಂತರ್ಮುಖ ಮಾಡಿ ಸಮಾಧಿಯೊಳಗೆ ಕುಂತಿದ್ದಾರೆ. ರಾಜ ನೀರು ಕೊಡು ಅಂದ. ಬಾಹ್ಯ ಪ್ರಜ್ಞೆ ಇದ್ದಿದ್ದಿಲ್ಲ, ಸಿಟ್ಟು ಬಂತು. ಏನ್ರಿ, ಈ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ, 4 ಡೇಂಜರ್ ಅದಾವಂತ. ಯೌವನ, ಮಾಡಬಾರ್ದ ಕೆಲಸ ಮಾಡೋದು ಯೌವನ. ಧನ ಸಂಪತ್ತಿ, ನನ್ಯಾವ ಕೇಳವದಾನೆ, ನನ್ನಂತೆ ಕೋಟಿ ದುಡ್ಡದ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ, ಏನು ಅಧಿಕಾರ, ಅವಿವೇಕ. ಕೊನೆಗೆ ಇವು 4ರಾಗ ಒಂದಿದ್ರೆ
ಕೋಟಿ ಕೋಟಿ ಅನರ್ಥಗಳಾಗ್ತಾವ. ಇಲ್ಲಿ 4 ಕೂಡ್ಯಾವ. ರಾಜ ಅದಾನ ಅಲ್ರಿ. ಈ ಅವಿವೇಕತನದಿಂದ ಕೊಳ್ಳಗ ಹಾವು ಸುತ್ತಿದ, ಸತ್ತ ಹಾವು ಸುತ್ತಿ ನಕ್ಕೋಂತ ಹೋದ. ಅದಕ್ಕೆ ಕಾರಣ ಏನು? ಪುಣ್ಯದ ವಂಶ. ಅದು ಪಾಂಡವರ ವಂಶ ಪುಣ್ಯದ ಅಂಶ. ಯಾಕೆ ಪುಣ್ಯದ ಅಂಶ ಅಂತೀರಿ, ವಂಶ ಅಂತೀರಿ ಗೊತ್ತೇನ್ರಿ? ಅರ್ಜುನನ ನಿಮಿತ್ತದಿಂದ ಭಗವದ್ಗೀತೆ ನಮ್ಮ ಲೋಕಕ್ಕೆ ಸಿಕ್ಕದ, ಹೌದಲ್ರಿ? ಅರ್ಜುನನ ನಿಮಿತ್ತದಿಂದ ಎರಡೂ ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸುವಂತ ಅರ್ಜುನ ಕೃಷ್ಣನಿಗೆ ಹೇಳಿದ. ಅಲ್ಲಿ ನಿಂತು ನೋಡಿದ ಎಲ್ಲ ಬಂಧು ಬಾಂಧವರು, ಅಣ್ಣ ತಮ್ಮ ಅಕ್ಕ ಕಾಕ ಮಾಮ, ಇವ್ರನ್ನೆಲ್ಲ ಕೊಂದ್ರೆ ನನಗೆ ಪಾಪ ಹತ್ತದಲ್ಲ ಅಂತ ಹೇಳಿ ಕೃಷ್ಣಾಗ ಪ್ರಾರ್ಥನೆ ಮಾಡಿತ. ಕಾರ್ಪಣ್ಯೋ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತಾಂ ಧರ್ಮ ಸಮ್ಮೂಢಚೇತಃ. ಅಪಾ ಕೃಷ್ಣ ಶಿಷ್ಯಸ್ತೇಹಂ ಸ್ವಾಧಿಮಾಂ ಪ್ರಪನ್ನಂ. ನನಗೆ ಕಾರ್ಪಣ್ಯ ದೋಷದಿಂದ ನನಗೆ ಧರ್ಮ ಯಾವುದು ಅಧರ್ಮ ಯಾವುದು ತಿಳಿವಲ್ದು. ನಾನು ನಿನ್ನ ಶಿಷ್ಯನಾಗಿದ್ದೇನೆ. ಬಹಳ ಮಂದಿ ಪ್ರಶ್ನೆ ಮಾಡ್ತಾರೆ, ಭಗವದ್ಗೀತೆಯನ್ನು ಇಂಥ ರಣರಂಗದೊಳಗೆ ಯಾಕೆ ಹೇಳಬೇಕಾಗಿತ್ತವ? ಕರ್ಕೊಂಡು ಹೋಗಿ ಒಂದು ಬೇರೆ ಒಂದು ಏಕಾಂತ ರೂಮ್ನಾಗ ಹೇಳಬೇಕಾಗಿತ್ತಲ್ಲ. ಹೌದಲ್ಲ? ನಿಮಗೂ ಬಂದಿರ್ಬೇಕು ಸಮಯ ಅಲ್ಲ. ಆನೆ ಕುದುರೆ ಏನೇನು ಭಯಂಕರ ದೊಡ್ಡ ಗದ್ದಲದಾಗ ಇಲ್ಲಿ ಯಾಕೆ ಹೇಳಬೇಕಾಗಿತ್ತು ಅಲ್ರಿ? ಮನುಷ್ಯ ಹಸಿದ್ರೆ ಊಟ ರುಚಿ ಹತ್ತದ. ಆವಾಗ ಅವ ಶಿಷ್ಯನಾದ. ಅಲ್ಲಿ ತನಕ ಮಾವಾಗಿದ್ದ, ಏನೇನೋ ಆಗಿದ್ದಲ್ಲ. ಕೃಷ್ಣ ಸಾರಥಿ ಆಗಿದ್ದ, ಆದರೆ ಶಿಷ್ಯನಾಗಿದ್ದಿಲ್ಲ. ಅವನ ಹಸಿವೆ ಅಲ್ಲಿ ಬಂತು. ಚಲೋ ಮಳೆಯಾಗಿ ಹದ ಬಂದಾಗ ಬಿತ್ತಿದ್ರೆ, ಹೌದಲ್ರಿ? ಮತ್ತು ಈಗಂತೂ ಮಳೆ ಹೋಗಿ ಬಿಟ್ಟದ್ರಿ ಅಲ್ರಿ. ಹಂಗೆ ಹದ, ಆ ಹದ ತಪ್ಪಿದೊಡೆಂತು ತಪ್ಪು ದೇಹಿಗಳಿಗೆ ನೋಡು ರಮಣಿರನ್ನೇ. ಮನುಷ್ಯತ್ವ ಒಂದೊಂದು ಹದ. ಶಿಷ್ಯನಾಗಬೇಕು, ನನ್ನ ಜನ್ಮದ ಸಾರ್ಥಕತೆ ಮಾಡಬೇಕು ಅನ್ನೋ ಒಂದು ಭಾವ ಬಂತಂದ್ರೆ ಅದು ಹದ. ಅದು ಆ ಹದ ಇದ್ದಿದ್ದಿಲ್ಲ ಅಂದ್ರೆ ನೋಡ್ರಿ, ನೀವು ಕೇಳಬೇಕು ತಿಳ್ಕೋಬೇಕು ಅನ್ನುವಂಥ ಭಾವನೆ ಇದ್ರೆ ನಾವು ಹೇಳೋದು ನಿಮಗೆ ರುಚಿ ಹತ್ತದ. ಮನ್ಯಾಗ ಜಗಳಾಡಿ ಬಂದಿದ್ರಿ ಅಂದ್ರೆ ನಿಮ್ಮ ತಲೆ ಬರೋಬ್ಬರಿ ಹಂಗಿಲ್ಲ. ಅಕ್ಕಿನ ಆಕಿನ ನೋಡ್ತಾನೆ ಒಂದು ಕೈ ಒಳಗೆ ಇಲ್ತಿಲಾಕ. ನೀವೆಲ್ಲ ಮುಂದೆ ಕೂತಿರ್ತೀರಿ, ನೀವು ಇಲ್ಲಿ ಇರಂಗಿಲ್ಲ. ಆಕೇನು ಜಗಳ ತೆಗಿರ್ತಾಳಲ್ಲ, ಆಕಿನ ತಲೆಯಾಗಿರ್ತಾಳೆ. ಆಕಿ ತಲೆ ಮೇಲೆ ನಮ್ಮ ಪ್ರವಚನ ಹಾದು ಹೋಗ್ತೈತಿ ಅಲ್ರಿ. ಆ ಹದ ಬಂತು. ಅದಕ್ಕೋಸ್ಕರವಾಗಿ ಭಗವಂತ ನಿನ್ನ ಕ್ಷತ್ರಿಯ ಧರ್ಮ ಅದು, ಅದನ್ನೇ ಮಾಡಲೇಬೇಕು. ಅರ್ಜುನನ ನಿಮಿತ್ತ ಮಾಡಿಕೊಂಡು ಭಗವದ್ಗೀತೆ ಅದರ ಮೇಲೆ ಎಷ್ಟು ಮಂದಿ ಮಹಾತ್ಮರು ಟೀಕಾ ತಾತ್ಪರ್ಯ ಬರೆದಾರ. ಅದೇ ವಂಶದೊಳಗೆ ಹುಟ್ಟಿದ ಪರೀಕ್ಷಿತ. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುನ ಮಗ ಪರೀಕ್ಷಿತ. ಈ ಪರೀಕ್ಷಿತನಿಗೆ 7 ದಿವಸದಲ್ಲಿ ನನಗೆ ಮರಣ ಅಂತ ಶಾಪ ಆತಲ್ಲ. ಆವಾಗ ಅವ ಕುದಿಯಾಕೆ ಹಚ್ತಾರೆ ನೋಡ್ರಿ, 7 ದಿನಗಳಲ್ಲಿ ನನ್ನನ್ನು ಮುಕ್ತರನ್ನಾಗಿ ಮಾಡುವ ಯಾರದಾರೆ ಅಲ್ರಿ. ಶುಕ ಮಹರ್ಷಿಗಳು ಭೇಟಿಯಾದಾಗ ಕಾಲಿಗೆ ಬಿದ್ದ ಕಣ್ಣೀರು ಸುರಿಸಿದ. ಯಾಕೋ ಅಪ್ಪ, ನನಗೆ ಶಾಪ ಆಗಿದೆ 7 ದಿನಗಳಲ್ಲಿ. ಆಯ್ತು, 7 ದಿನಗಳಲ್ಲಿ ನೀವು ಉದ್ಧಾರ ಆಗ್ತದೆ ತಗೋ. ಭಾಗವತವನ್ನು ಹೇಳ್ಯಾನವ ಅಲ್ರಿ. ಆ ಪುಣ್ಯದ ವಂಶದ ಬಗ್ಗೆ ನಾ ಹೇಳಕತ್ತೇನೆ ನಿಮಗೆ.
ಅರ್ಜುನ ನಿಮಿತ್ತ ಮಾಡಿಕೊಂಡು ಭಗವದ್ಗೀತೆ ಬಂತು, ಪರೀಕ್ಷಿತ ನಿಮಿತ್ತ ಮಾಡಿಕೊಂಡು ಭಾಗವತ ಬಂತು. ನಮ್ಮ ನಿಮಿತ್ತದೇನು ಏನು ಬಂದೇ ಇಲ್ಲ. ಏನು ಬಂದದ ರೀ? ಏನು ಬಂತು ನಮ್ಮ ನಿಮಿತ್ತಿ? ಸುಮ್ಮ ಹುಟ್ಟಿದೀವಿ ಹಂಗೆ ಅಲ್ರಿ. ಅವರೇ ಮಂದಿ ಮಾಡಿದ್ದನ್ನು ಮಾಡ್ಕೊತ ಹೊಂಟಿವಿ, ಮತ್ತೇನು. ಅದಕ್ಕೋಸ್ಕರವಾಗಿ ಈ ಸಾವು ಅನ್ನೋದು, ಅದಕ್ಕೆ ಜರಾಸಂಧನ ಕಿರೀಟ ಅಂತ ಇವರೇ ಒಬ್ಬರು ಹೇಳ್ಯಾರ. ಮತ್ತೆ ಇಲ್ಲಿ ಬಂದಿಲ್ಲ ವಿಷಯ. ಅವನಿಗೆ ಕೆಟ್ಟ ಬುದ್ಧಿ ಯಾಕೆ ಬತ್ತು? ಇಂಥ ಪವಿತ್ರವಾದ ವಂಶದಾಗ ಹುಟ್ಟಿರ್ತಕ್ಕಂಥ ಮನುಷ್ಯನ ಕೆಟ್ಟ ಬುದ್ಧಿ ಯಾಕೆ ಬತ್ತು? ಜರಾಸಂಧ ತಬ್ಬ ರಾಜ ಆ ಹೋಗ್ಯಾನ. ಅವನ ಕತಿ ಭಾಳ ದೊಡ್ಡದವ, ಭಾಳ ದುಷ್ಟ ಮನುಷ್ಯ ಅವ ಜರಾಸಂಧ. 106 ಮಂದಿ ಅನ್ನಬೇಕಂತಂದು ಜೈಲಿನಾಗ ಇಟ್ಟಿದ್ದ. ಅವರೆಲ್ಲರೂ ಕೂಡಿಸಿ ಕೃಷ್ಣ ಪರಮಾತ್ಮನಿಗೆ ಪತ್ರ ಬರೆದರು. ಪತ್ರ ಬರೆದ ಕೂಡಲೇ ಕೃಷ್ಣ, ಅರ್ಜುನ, ಭೀಮ ಇವನು ಕರ್ಕೊಂಡು ಅವನ ರಾತ್ರಿ ಹಿತ್ತಲದಾಗಲೇ ಬಂದು ನೋಡಿದೆವ. ಭಿಕ್ಷಾಂದೇಹಿ ಅಂದರು ಅವರು. ಜರಾಸಂಧ, ಯಾರು ನೀವು? ನೀ ಕೃಷ್ಣ ಹೌದಲ್ಲ? ಹೌದು. ನೀನು ಭೀಮ, ನೀನು ಅರ್ಜುನ. ಸರಿ, ಭಿಕ್ಷಾ ಏನು ಬೇಕು? ನೀನು ಕೂಡ ಯುದ್ಧದ ಭಿಕ್ಷೆ ಬೇಡಕ್ಕೆ ಬಂದೀವ ಅಂದವ. ಯುದ್ಧದ ಭಿಕ್ಷೆ. ನಾವು ಹುಟ್ಟಿದ್ದ ಭಾಳ ವಿಚಿತ್ರ. ಜರಾಸಂಧ. ಆ ಜರಾಸಂಧ ಅಪ್ಪ, ಸರಾಸಂಧನ ಅಪ್ಪ ಒಂದು ಅರಣ್ಯದಲ್ಲಿ ಹೋಗಿ ಒಬ್ಬ ಮಹಾತ್ಮನ ಕುರಿತು, ಮಕ್ಕಳಿಲ್ಲ ಯಪ್ಪ, ನನಗೆ ಮಕ್ಕಳಾಗೋ ಹಂಗೆ ಆಶೀರ್ವಾದ ಮಾಡು ಅಂತಂದತ್ತ. ಅವರೊಂದು ಕೈ ಮಾಡಿ ಒಂದು ಹಣ್ಣು ಬಂತು. ಆ ಹಣ್ಣಿಗೆ ಮಂತ್ರ ಹಾಕಿ ಕೊಟ್ಟರು. ಇದನ್ನು ನಿಮ್ಮ ಹೆಂಡತಿಗೆ ತಿನಿಸು, ಗರ್ಭವತಿ ಅಕ್ಕಳ, ಶೂರ ಮಗ ಹುಡ್ತಾನೆ. ಹಣ್ಣು ತಂದ. ಪರಂತು ಏನಿತ್ತು, ಆ ರಾಜಾಗ ಜರಾಸಂಧನ ಅಪ್ಪಗ 2 ಪತ್ನಿಯರಿದ್ದರು. ಈಗ ಹೆಂಗೆ ಮಾಡಬೇಕು? ಅರ್ಧ ಹರಿಸದ, ಆಕಿಗೆ ಅರ್ಧ ಕೊಟ್ಟ, ಈಕಿಗೆ ಅರ್ಧ ಕೊಟ್ಟ. 2 ಗರ್ಭಿಣಿ ಆದರು. ಪರಂತು 2 ಒಂದು ದಿವಸ ಡಿಲೆವರಿ. ಎಂಥ ಡಿಲೆವರಿ? ಅರ್ಧ ಶರೀರ ಆಕಿ ಹೊಟ್ಟಿಲೆ ಬಂತು, ಅರ್ಧ ಶರೀರ ಈಕಿ ಹೊಟ್ಟಿಲೆ ಬಂತು. ನೋಡಿ, ಯಾಡ್ ಮಾಡಿದ್ದಲ್ಲ ಸೀಳಿ, ಹೌದಲ್ಲ ಅಣ್ಣ? ಅರ್ಧ ಒಂದ ಕೈಯ, ಒಂದ ಕಾಲ, ಒಂದ ಕಣ್ಣ. ಈ ಕಡೆ ಒಂದ ಕೈಯ, ಒಂದ ಕಾಲ, ಒಂದ ಕಣ್ಣ. ಆವಾಗ ಗಾಬರಿ ಆದರು ಎಲ್ಲ ದಾಸ್ಯರು. ಏನ್ರಿ ಹಿಂಗೈತೆ ಅಂಕುಲೆ? ಅವು 2 ಒಗದು ಬಿಡ್ರಿ ಅಂಥೇಳಿ ಮಹಡಿ ಮ್ಯಾಗಿಂದ ಆ 2 ಅರ್ಧ ತುಕಡಿಗಳಿದ್ದು ಅಲ್ಲ, ಒಗದರು. ಜರ ಅನ್ನುವಂಥ ರಾಕ್ಷಸಿ ಅಲ್ಲಿ ರಾತ್ರಿ ಅಲ್ಲಿ ತಿರುಗಾಡ್ತಿತ್ತಂತ. ಇದು ಅರ್ಧ ಕೂಸು ಬಿದ್ದುದಲ್ಲ ನೋಡಿ. ಆಕೆಗೆ ಆಶ್ಚರ್ಯ ಆಯ್ತು. ಆಕೆ 2 ತೊಗೊಂಡು ಹಿಂಗೆ ಕೂಡಿಸಿದ್ರು. ಕೂಡ್ಕೊಂಡು ರೀ ಅವು ಅಳಕ್ಕೆ ಹೈತಿದ್ರು. ಟ್ಯಾ 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 ಅಳಕ್ಕೆ ಹೈತಿದ್ದೆವು. ಆ ಜರ ಅನ್ನುವಂಥ ರಾಕ್ಷಸ ಹೋಗಿ ರಾಜಾಗ ಕೊಟ್ಟರು. ಹಿಂಗಾಗೈತಿ, ನೀ ಅರ್ಧ ಕೊಟ್ಟಿದ್ದೆಲ್ಲ, ಅರ್ಧ ಇತ್ತು, ನಾ 2 ಕೂಡ್ಸೇನಿ. ಅದಕ್ಕೆ ಇವಂಗೆ ಜರಾಸಂಧ. 2 ಸಂಧಗಳನ್ನು ಕೂಡಿಸಿದಾಕಿ ಜರ ಅಂತಕ್ಕಂಥ ರಾಕ್ಷಸಿ. ಈಗ ಯುದ್ಧ ಮಾಡಬೇಕಾತಲ್ಲ. ಭೀಮನು ಕೂಡ ಯುದ್ಧ ಮಾಡಂದಮ್ಮ. ಅರ್ಜುನಗಳು ಬೇಡ, ನೀನುಗಳು ಬೇಡ, ಬಾ ಭೀಮ ಅಂದವ ಜರಾಸಂಧ. ಜರಾಸಂಧ ಅವನು ಶೀಳಿ ಒಗಿತಿದ್ದ. ಒಂದು ಕಾಲು ತುಳಿತಿದ್ದ, ಒಂದು ಕಾಲು ಹಿಡಿದು ಶೀಳ್ತಿದ್ದ, ಒಗಿತಿದ್ದ. ಅವು ಮತ್ತೆ ಬಂದು ಕೂಡ್ತಿದ್ದು ರೀ. ಒಗದ ಮತ್ತೆ ಕೂಡಿದು ಸಮಸ್ಯೆ ಆಯ್ತು ಭೀಮಗ. ಕೃಷ್ಣನ ಕಡೆ ನೋಡಿದ. ಕೃಷ್ಣ ಒಂದು ಕಡ್ಡಿ ತೊಗೊಂಡ, ಅದನ್ನು ಮುರಿದ, ಈ ಕಡೆ ಇತ್ತೊಗದ, ಇದನ್ನು ಇತ್ತೊಗದ. ಗೊತ್ತಾತ ಅವ್ನು ಭೀಮಗ. ನಾ ಹಿಂಗೆ ಒಗಿತಿದ್ನಿ, ಅದಕ್ಕೆ ಬಂದು ಕೂಡ್ತಿದ್ದು ಅನ್ನೋನ ಸೀಳಿದ. ಇದನ್ನು ಇತ್ತೊಗದ, ಇದನ್ನು ಈ ಕಡೆ ಹೋಗದ, ಕೂಡ್ಲಿಲ್ಲ, ಸತ್ತು ಹೋತದು. ಇವ ಜರಾಸಂಧ. ಇವ ಭಯಂಕರ
ಪೀಡಿಸ್ತಾ ಇದ್ದ. ಈ ಭೀಮನ ಸಹಾಯದಿಂದ ಅವನನ್ನು ಕೊಂದ. ಆ ದುಷ್ಟನ ಕಿರೀಟ ತಲೆಯಾಗ ಇಟ್ಕೊಂಡು ಹೋದ್ದರಿಂದ ನೋಡ್ರಿ, ನೀವು ಯಾರ್ದರೆ ಟೊಪ್ಪಿಗೆ ಅದು ಹಾಕೋಬೇಡ್ರಿ, ಮತ್ತು ನೀವು ಮಂದಿಗೆ ಟೊಪ್ಪಿಗೆ ಹಾಕಬೇಡ್ರಿ. ಗೊತ್ತಾಗ್ತಾನ? ನೀವು ಯಾರಿಗೂ ಟೊಪ್ಪಿಗೆ ಹಾಕಬೇಡ್ರಿ, ಯಾರ ಕಡೆ ಟೊಪ್ಪಿಗೆ ಹಾಕಿಸ್ಕೋಬೇಡ್ರಿ. ಅರ್ಥ ಆಡಕ್ಕೆ ಗೊತ್ತಾಗ್ತದೆ. ಹಿಂಗೆ ಒಳಗೆ ಇಳಿತೈತೆ ಅದು. ಒಂದು ಕತೆ ಹೇಳ್ಯಾನು ಗೊತ್ತೈತೆ ನಿಮಗೆ? ನಮ್ಮ ದೇಶದೊಳಗೆ ಯಾವ್ರ ಮಹಾತ್ಮ ಅದಾನೇನಂತ ರಾಜ ಕೇಳಿದಾಗ 3 ತಿಂಗಳು ಮುಗಿದ ಕೂಡಲೇ ಮಂತ್ರಿ ರಗಡ ಮಂದಿ ಅದಾರ ನಿಮ್ಮ ರಾಜ್ಯದಾಗ ಅಂದ. ಒಬ್ಬ ಹುಡುಗನ ಹಿಡ್ಕೊಂಡು ಬಂದವ, 20-25 ವರ್ಷದ ಹುಡುಗ, ತಲೆ ಬೋಳಿಸಿದ. ಆ ಸ್ವಾಮಿದೊಂದು ಕಾಯಿ ಬಟ್ಟೆ ತಂದು ಹಾಕಿದ. ಊರು ಹರ್ಕೊಂಡ್ರು, ನಿನಗೊಂದು 10,000 ರೂಪಾಯಿ ಕೊಡ್ತೀನಿ, ರಾಜ ಬರ್ತಾನು, ಆಶೀರ್ವಾದ ಮಾಡು ಅಂತಂದು ಕೊಡಲಿ. ಅಂದ 10,000 ರೂಪಾಯಿ ಕೊಡ್ತಂದ್ರೆ ಸಾಕು. ಅದೇ ಹೇಳ್ತೀವಿ, ಊರ ಗಿಡದ ಬಡ್ಡೆ ಒಂದು ಕಂಬಳಿ ಹಾಸಿ ಒಂದು ಯೋಗದಂಡ ಕೊಟ್ಟು ಕುಣಿಸಿದ. ಬಂದಾರಿ, ಹಿಮಾಲಯದಿಂದ ಕರ್ಕೊಂಡ್ಬಂದ್ರಿ ಮಹಾರಾಜರು ಅಂತಂದ. ಮಹಾರಾಜ ಮತ್ತು ಮಹಾತ್ಮರು ಬಂದಾರ ಅಂದ ಬಳಿಕ ಬೆಳ್ಳಿ ಬಂಗಾರ ಎಲ್ಲ ತೊಗೊಂಡು ಅವನ ಮುಂದೆ ಇಟ್ಟು ಕೊಡಲಿ. ತಗೋಬೇಡ ತಿಳಿದವ ಮಂತ್ರಿ, ಏನಿಟ್ಟು ತಗೋಬೇಡ. ಅದು ಏನು ಒದ್ದ. ರಾಜನ ಹೆಂಡತಿ, ರಾಜನ ಮಗ, ರಾಜನ ಸೊಸೆ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಯಪ್ಪ, ಇಂಥ ಮಹಾತ್ಮರ ದರ್ಶನ ನಾವು ಧನ್ಯರಾದೆವು ಅಂತೇಳಿ ಅವ್ರ ಮುಂದೆ ಕುಂತು ಎಲ್ಲ ನೋಡಿ ಅಂಥ ಮಹಾತ್ಮಪ್ಪ ಅಂತಂದು ಒಂದು ಪೈಸಾನೂ ಕೂಡ ತಗೊಳ್ಳಿಲ್ಲಲ್ಲ ಅಂತಂದು ಹೋದ ಬಳಿಕ ಬಂದಲ್ಲ, ತಗೋ ನಿನ್ನ 10,000 ರೂಪಾಯಿ ಅಂದವ. 10,000 ರೂಪಾಯಿ ಒದ್ದಿವ. ಯಾಕೋ ಅಂದವ, ನೀನು 10,000 ರೂಪಾಯಿ ಸುಡೋದವ. ಈ ಬಟ್ಟೆ ಹಾಕ್ಕೊಂಡಿದ್ದರಿಂದ ರಾಜ ರಾಣಿ ಎಲ್ಲರೂ ಬಂದು ನನಗೆ ನಮಸ್ಕಾರ ಹಾಕ್ಯಾರು. ಇನ್ನು ಈ ಬಟ್ಟೆ ಕುರ್ದು ನಿನಗೆ ತೊಗೊಂಡು ಹೋಗೇ ಬಿಟ್ಟಿರ್ತಾವ. ಹೋಗಿ ದೊಡ್ಡ ಮಹಾತ್ಮ ಆದಂತ್ರಿ. ನೋಡ್ರಿ, ಬಟ್ಟೆ ಇದು ಎಷ್ಟು ಕಿಮ್ಮತ್ತದ ಅದನ್ನು ನಾವು ತಿಳ್ಕೋಬೇಕು. ಸನ್ಯಾಸಿಗಳಾದವು ಅರ್ಥದ. ಆದ್ದರಿಂದ ಈ ಮನುಷ್ಯನ ಆಯುಷ್ಯ ಅಲ್ರಿ 7 ದಿವಸ ಅದಾವ. 7 ದಿವಸಕ್ಕೆ ಸಾಯ್ತೀವಿ. ಅಲ್ಲ, ಸಾಯಕತ್ತೀವಿ. ನಿಮಗೆ ಗೊತ್ತಾಗಿಲ್ಲ. ಸಾಯ್ತು ಅಲ್ಲ, ಸಾಯಕತ್ತೀವಿ. ಎಷ್ಟು ವಯಸ್ಸಾಗ್ಯಾವ್ರಿ? 20 ಸತ್ತಿರಿ ನೀವು. ತಿರುಗಿ ಬರ್ತಾವ 30 ಆಗ್ಯಾವ. 30 ಸತ್ತಿರಿ, 30 ತಿರುಗಿ ಬರ್ತಾವನವ. ಇವತ್ತು ಯಾವಾರ, ಯಾವ ತಾರೀಕ? ಮಂಗಳವಾರ. ತಾರೀಕ 30. ಈ ದಿನ ನಮ್ಮ ಜೀವನದಾಗ ಮುಂದೆ ಬರಂಗ ಇಲ್ಲ ನೋಡ್ರಿ. ಈ ಮಂಗಳವಾರ ಮತ್ತೆ 8 ದಿವ್ಸಕ್ಕೊಂದು ಮಂಗಳವಾರ ಬೇರೆ. ಅದು 30ನೇ ತಾರೀಕಿನ ಮಂಗಳವಾರ ಬರ್ತತೇನೋ ಅಟ್ ಸತ್ತಂಗತ್ಲ ನಾವು, ಹೌದಲ್ರಿ? ಸತ್ತು ಬದುಕಿದವ್ರು ಕೆಲವು ಮಂದಿ, ಸತ್ತವ್ರು ಕೆಲವು ಮಂದಿ, ಸಾಯ್ಕೋತ ಬದುಕಿದವ್ರು ಕೆಲವು ಮಂದಿ. ಅರ್ಥ ಆಕತ್ತೇನಿಲ್ಲ? ಸತ್ತು ಬದುಕಿದವರು ಮಹಾತ್ಮರು, ಸತ್ತವರು ಅಜ್ಞಾನಿಗಳು, ಸಾಯ್ಕೋತ ಬದುಕಿದವ್ರು ನಾವು ಗಂಡು ಗಬರುಗಳು. ಹಾವಿನ ಬಾಯಿ ಕಪ್ಪೆ ಬರೀತಾರೆ ಬಸವಣ್ಣವರು. ಹಾವಿನ ಬಾಯಿ ಕಪ್ಪೆ ಹಸಿದು ಹಾರು ನನಕ್ಕೆ ಆಶೆ ಮಾಡುವಂತೆ. ಏನು ದೃಷ್ಟಾಂತ ಬಸವಣ್ಣನ ದೃಷ್ಟಾಂತ ಕೊಡ್ತಾನೆ. ಆ ಕಪ್ಪಿ ಎಲ್ಲರೇ ನೆರಳೈತೆ ಅಂಥೇಳಿ ಬಾಯಾಗ ಹುಡ್ಕ್ಯಾಡ್ತಿತ್ತ. ನಾಗರ ಹಾವ ಬಾಯಿ ತರ್ಕೊಂಡು ಕೂತಿತ್ತ. ಇದು ಭಾಳ ಚಲೋ ಜಾಗ ಅತ್ತ ಕಪ್ಪಿ ಒಳಗೆ ಕುತ್ತದ್ದು ಅಲ್ರಿ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಶೆ ಮಾಡುವಂತೆ. ಹಾವಿನ ಬಾಯ ಕುತ್ತತಿ,
ಅದು ಹಸುದ ನೊಣ ತಿನ್ಬೇಕಂತ ನಾಲ್ಗಿ ಚಾಸ್ತತೆ ಅಂತದು. ಅದು ಯಾವ ಕಪ್ಪಿರ್ಬೇಕದು? ಯಾವ ಕಪ್ಪಿರ್ಬೇಕು? ಇವಾಗ ಕಪ್ಪಿಗಳು ಮತ್ತೆ ಇವೇಳ ಮೃತ್ಯು ಬಾಯಾಗ ಸಿಕ್ಕಿವಿ ನಾವು, ಗೊತ್ತಿಲ್ಲ ನಮಗೆ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ನಾಲ್ಗಿ ಚಾಚಾಕತ್ತೈತಿ. ಯಾವಾಗ ನುಂಗ್ತತ್ ಗೊತ್ತಿಲ್ಲ. ಕಾಲೋ ಭಕ್ಷತಿ ಅಲ್ಲ, ಜಗತ್ತಿನ ಕಾಲ ತಿನ್ನಾಕತ್ಯದ. ನೀವು ಹೆಂಗೆ ರೊಟ್ಟಿ ತಿತ್ತೀರಿ ಅಲ್ಲ ಹಂಗೆ. ಅದಕ್ಕೋಸ್ಕರವಾಗಿ ಎರಡನೇ ದೃಷ್ಟಾಂತ ಕೊಡ್ತಾನವ. ಏನು ಶೂಲವ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಏಸು ಕಾಲ ಬದುಕುವನು. ಕಾಳ್ತಾನ ಮಾಡಿದ್ದ ಅವಾಗ ಶೂಲಕ್ಕೆ ಏರಿಸೋದು ಶಿಕ್ಷಾ ಮಾಡಿದ ರಾಜ. ಅದು ನೇಮದ. ಶೂಲಕ್ಕೆ ಏರಿಸೋ ಮುಂದೆ ಏನು ತಿತಿ ಕೇಳ್ತಾರೆ. ಅವ ಹಾಲು ತುಪ್ಪ ಕುಡಿದು ಎಷ್ಟು ತಕ ಇರ್ತಾನೆ. ಹಾಲು ತುಪ್ಪ ಕುಡಿದು ಕೂಡಲೇ ತೊಗೊಂಡು ಹೋಗಿ ಹಾಕೇ ಬಿಡ್ತಾರೆ ಅಲ್ರಿ. ಹಂಗೆ ನಾವು ಎಲ್ಲ ಹಾಲು ತುಪ್ಪ ತಿಂದು ಅಷ್ಟರೊಳಗಾಗಿ ಖಲಾಸ್ ಶೂಲ ಅಲ್ರಿ. ಆದ್ದರಿಂದ ಈ ಕೆಡುವ ಒಡಲ ನೆಚ್ಚಿ, ಈ ಕೆಡುವ ಶರೀರವನ್ನು ನೆಚ್ಚಿಕೊಂಡು ಕಡು ಹುಸಿಯನೇ ಹುಸಿದು ಒಡಲು ಹೊರೆಯುವ ಅಂಥವರ ಕೂಡಲು ಸಂಗಮ ದೇವ ಒಡ್ಲನಪ್ಪ. ಇದು ಕೆಡುವ ಶರೀರ ಸಲುವಾಗಿ ಏನೇನು ಹಂಬಲಗಳು, ಏನೇನೇನು ಹಂಬಲಗಳು. ಆದ್ದರಿಂದ ಮರಣವನ್ನು ಅವ ಮುಂದಿಟ್ಟುಕೊಂಡು ಏನು ಮಾಡಕತ್ತಾನೆ? ಶ್ರವಣ ಮಾಡ್ಲಕತ್ತಾನೆ. ಕಾಲ ಹೋಗ್ತದ ಹಂಗೆ. ಯಾರ ಸಲುವಾಗಿಯೂ ಕಾಲ ನಿಲ್ಲಂಗಿಲ್ಲ ಅಲ್ರಿ. ಕಾಲ ನಿಂತದ್ದು ಯಾಂದು ಇಲ್ಲ. ಅದು ಹಾಗೆ ಹೋಗೋದೆ. ಆದರೆ ಕಾಲವನ್ನು ಸಾರ್ಥಕ ಮಾಡಿಕೊಳ್ಳುವುದು ಬಹಳ ಕಡಿಮೆ ಮಂದಿ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನತೂ ಮೂರ್ಖಾನಾಂ ಕಲಹೇನತೂ ನಿದ್ರೆಯ. ಅವ ಮಹಾತ್ಮ ಹೇಳ್ತಾನು, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಕಾಲವನ್ನು ಬುದ್ಧಿವಂತರು ಹೆಂಗೆ ಕಾಲಹರಣ ಮಾಡ್ತಾರೆ, ಅವಿವೇಕಿಗಳು ಹೆಂಗೆ ಕಾಲಹರಣ ಮಾಡ್ತಾರೆ ಅಲ್ರಿ. ಕಾವ್ಯಶಾಸ್ತ್ರ ವಿನೋದ ಅಲ್ರಿ. ಒಂದು ಕಾವ್ಯ ಆದ್ಕಲೆ ಒಂದು ಕಾವ್ಯ ಆದ್ಕಲೆ ಒಂದು ಕಾವ್ಯವನ್ನು ಇದರೊಳಗೆ ವಿನೋದ. ಈ ಕಾಲಕರಣ ಮಾಡೋರು ಬುದ್ಧಿವಂತರು. ಅಧಿಕ ಮಾಸ ಆತು, ಈದ ಬಂತು, ಯಾವುದು ಯಾವ್ದೀಗ ಭಾಗವತ ಬಂತು, ಇನ್ನು ಮುಂದೆ ಶ್ರಾವಣ ಬರ್ತದ. ನೀವೆಲ್ಲ ಬುದ್ಧಿವಂತರು ಅಲ್ರಿ. ಕಾವ್ಯಶಾಸ್ತ್ರ ವಿನೋದ ಅದಕ್ಕೆ ಬುದ್ಧಿವಂತರು ಅಂತ ಕರೀತಾರೆ. ವ್ಯಸನೇನತು ಮೂರ್ಖಾನಾಂ ಕಲಹೇನತು ನಿದ್ರೆಯ. ಮೂರ್ಖರು ವ್ಯಸನ, ಕಲಹ, ನಿದ್ರೆ. ವ್ಯಸನ, ಕಲಹ, ವ್ಯಸನದಾಗದಾರ ಅಥವಾ ನಿದ್ರೆಯಾಗಿರ್ತಾರೆ. ಈ ವ್ಯಸನ ಅಂತೂ ಭಾರಿ 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 ಭಾರಿ. ಇದು ದೇವಿನ ಕೈಯಾಗಿಂದ ಬಿಡಿಸೋದು ಕಷ್ಟ ಅದ ರೀ. ಮಗ ಭಾಳ ಕುಡಿತಿದ್ದ, ಗೌಡರ ಮಗ. ಗೌಡ ಅಂದ, ನಮ್ಮ ಮರ್ಯಾದೆ ಕಳಿತೀವೋ ಅಲ್ಲೆಲ್ಲಿ ಕುಡು ಬೀಳಬೇಡ, ನಿನ್ನ ಕೈ ಮುಗಿತು ನೋಡಪ್ಪ, ನಾ ಅಪ್ಪ ನೀ ಮಗ ಬಿಡು. ಹಿಂಗಯ್ಯಪ್ಪ ಬಿಡುದ ಅವಶ್ಯ ಬಿಡ್ತೀಯಾ? ಒಂದು ಮಾತನ್ನವ, ಏನು ಇವತ್ತು 2 ಬಾಟ್ಲಿ ತರ್ತನು, ನೀವೊಂದು ಕುಡಿ ನಾವೊಂದು ಕುಡಿತನು, ಮುಂದೆ ನಾ ಕುಡಿದ ಬಿಡ್ತನು ಅನ್ನವ. ನೋಡ್ರಿ ಹೆಂಗದ. ಹಿಂಗೆ ಇವತ್ತು ಒಂದು ದಿವ್ಸ ಕುಡಿದ್ರೆ ಏನಾಕೈತಿ ಅಂದಾನ. ಹಾಗೆ ಆಗಲಿ ತುಂಬ ಅಂದ. ಅಪ್ಪ 2 ಬಾಟ್ಲಿ ತಂದ, ತಾವೊಂದು ಕುಡ್ದ, ಅಪ್ಪ ಒಂದು ಕುಡಿಸಿದ. ನಿದ್ದಿನ ಎಚ್ಚರ ಆಗುವಂದ ಅಪ್ಪಗ.
ಅವ್ನು ರೂಢಿತಾವ ಎದ್ದು ಬಂದ, ಅಪ್ಪ ಎಬ್ಸಿದ. ಏನು ನಿದ್ಯೋ ನಾ ಮತ್ತು ಕುಡಿದು ಬಿಡ್ಲಿ ಅಂದ. ನೀ ಬಿಡ್ಬೇಕಾರೆ ಕುಡಿ, ನನಗೆ ಮತ್ತು ದಿವಸ ಒಂದು ಬಾಟ್ಲಿ ಬೇಕಂದವ. ವ್ಯಸನೇನತು ಮೂರ್ಖಾನಾಂ ಕಲಹೇನತು ನಿದ್ರೆಯ. ವ್ಯಸನ, ಕಲಹ, ನಿದ್ರೆ ಕಾಲು ಹರಿಣಿ ಮಾಡ್ತೇಪ್ಪ. ಕಾಲು ಎಷ್ಟು ಮಹತ್ವದ ಅನ್ನೋದ ಗೊತ್ತಿಲ್ಲ ನಮ್ಗೆ ಅಲ್ರಿ. ಹೇಳಿಲ್ಲ ಕಾಲದ ಮಹತ್ವ. ಮನುಷ್ಯ ಜನ್ಮದ ಒಂದು ಕ್ಷಣ ಒಂದು ಪರಡಿಯೋಗಿಟ್ಟಾನ, ಇನ್ನೊಂದು ಪರಡಿಯಾಗ 1 ಕೋಟಿ ಬಂಗಾರದ ನಾಣ್ಯಗಳನ್ನ ಇಂಟು ತೂಕ ಮಾಡ್ಯಾನ್ರಿ. ನಿಮ್ಮ ಆಯುಷ್ಯದ ಬೆಲೆ ಎಟ್ಟದ ನಿಮಗೆ ಗೊತ್ತಿಲ್ಲ. ಆಯುಷ ಕ್ಷಣಮೇಕಂ ನ ತುಲ್ಯಂ ಸ್ವರ್ಣ ಕೋಟಿಭಿ. ಒಂದು ಕ್ಷಣ ಒಂದು ಪರಡ್ಯಾಗಿಟ್ಟಾನ. ಒಂದು ಕ್ಷಣ, ತಾಸಲ್ಲ, ತಿಂಗಳಲ್ಲ, ದಿವಸ, ಒಂದು ಕ್ಷಣ ಇಟ್ಟಾನ. ಈಚೆ ಕಡೆ ಕೋಟಿ ಬಂಗಾರದ ನಾಣ್ಯ ಇಟ್ಟಾನಲ್ಲ, ಆ ಕೋಟಿ ಬಂಗಾರದ ನಾಣ್ಯಗಳು ಈ ಒಂದು ಕ್ಷಣಕ್ಕೆ ಸಮಾನ ಆಗಲಾರದು ಅಂತ ಬರೀತಾನ. ಅಂದ ಬಳಿಕ ನಮ್ಮ ದಿನಗಳು, ನಮ್ಮ ಕ್ಷಣಗಳು ಎಷ್ಟು ಕಿಮ್ಮತ್ತಿನೂ ಅದಾವ ವಿಚಾರ ಮಾಡ್ರಿಪ್ಪ. ವ್ಯರ್ಥವಾಗಿ ಕಾಲಹರಣ ಮಾಡ್ತೀವಿ. ಆದ್ದರಿಂದ ಮನುಷ್ಯನ ಬದುಕಿನೊಳಗೆ ಸಾವು ನಮ್ಮ ಕೈಯಾಗಿಲ್ಲ, ಹುಟ್ಟು ನಮ್ಮ ಕೈಯೊಳಗಿಲ್ಲ. ಖರೆ ಆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬದುಕು ಅನ್ನೋದೊಂದು ಏನದ ಅಲ್ಲ, ಅದು ಭಾಳ ಮಹತ್ವದ್ದದ. ನಾವು ಎಷ್ಟೇ ದಿವಸ ಬದುಕು ಅಲ್ಯಾಕ ಅಲ್ಲ. ನಾವು ಲೇಷನಿಸಿಕೊಂಡು ಒಂದು ದಿನ ಬದುಕಿದ್ರೆ ಸಾಲದೆ ಅಂದ ಬಸವಣ್ಣ. ಹೌದು ಅನಿಸ್ಕೊಂಡು ಬದುಕ್ರಿ, ಅಲ್ಲ ಅನಿಸ್ಕೋದು ತಡ ಇಲ್ಲ. ಹೌದು ಅನಿಸ್ಕೋದು ಭಾಳ ದಿವಸದ. ಹೌದು ಅನಿಸ್ಕೋದು ಒಂದು ಧರ್ಮವನ್ನು ಆಶ್ರಯ ಮಾಡಿಕೊಂಡು, ಒಂದು ಗುರುವಿನನ್ನು ಆಶ್ರಯ ಮಾಡಿಕೊಂಡು ನಮ್ಮ ಬದುಕನ್ನು ಸಾರ್ಥಕಗೊಳಿಸೋದು ಅಂತಂದರೆ ಭಾಳ ಕಷ್ಟದ ಅಲ್ರಿ. ನಮ್ಮ ಮುಂದೆ 2 ದಾರಿಗಳದಾವ. ಶ್ರೇಯಸ್ಯ ಪ್ರೇಯಸ್ಯ ಮನುಷ್ಯಮೇತಸ್ಥೌ ಸಂಪರಿತ್ಯ ವಿನಕ್ತಿ ಧೀರ. ಶ್ರೇಯ ಮಾರ್ಗ, ಪ್ರೇಯೋ ಮಾರ್ಗ ಅಂತ 2 ಅದಾವ ಮನುಷ್ಯನ ಮುಂದೆ. ಶ್ರೇಯೋ ಮಾರ್ಗ ಅಂದ್ರೆ ಮೋಕ್ಷದ ಮಾರ್ಗ, ಪ್ರೇಯೋ ಮಾರ್ಗ ಅಂದ್ರೆ ಭೋಗದ ಮಾರ್ಗ. ಬಹಳ ಮಂದಿ ಭೋಗದ ಮಾರ್ಗದಾಗ ಹೋಗ್ತಾರ ಅಲ್ರಿ. ಭೋಗಾಯ ಪಾಮರಾನಾಂ ಯೋಗಾಯ ವಿವೇಕಿನಾಂ ಶರೀರಮಿದಂ. ಈ ಶರೀರವನ್ನು ವಿವೇಕಿಗಳು ಯೋಗಕ್ಕಾಗಿ ಉಪಯೋಗ ಮಾಡ್ತಾರೆ, ಅವಿವೇಕಿಗಳು ಭೋಗಕ್ಕಾಗಿ ಉಪಯೋಗ ಮಾಡ್ತಾರೆ. ಈ ಶರೀರ ಭೋಗಕ್ಕೂ ಬರ್ತದ, ಯೋಗಕ್ಕೂ ಬರ್ತದ ಇಲ್ರಿ. ಅಟ್ಟ ತಿಳ್ಕೊರಿ ಮೊದಲು. ಇದು ಯೋಗಕ್ಕೂ ಬರ್ತದ, ಇದು ಭೋಗಕ್ಕೂ ಬರ್ತದ. ಬರೇ ಭೋಗದಾಗ ಕೂತ್ರಿ ಅಂದ್ರೆ ಅವರು ಲಂಗೋಟಿ ಗೆಳೆಯರು ಇಬ್ಬರು ಒಂದ ಓಣ್ಯಾಗ, ಒಂದ ಊರಾಗ ಕೂಡೇ ಆಡಿದವರು, ಕೂಡೇ ಓದಿದವರು. ಅದರ ಪ್ರವೃತ್ತಿ ಬೇರೆ ಬೇರೆ ಇತ್ತು. ಮನುಷ್ಯನ ಪ್ರವೃತ್ತಿ ಭಾಳ ವಿಚಿತ್ರ ಅದು. ಒಬ್ಬಂದು ಏನ್ರಿ ಭೋಗದಾಗ ಪ್ರವೃತ್ತಿ ಇತ್ತು, ಒಬ್ಬಂದು ಯೋಗದೊಳಗೆ ಪ್ರವೃತ್ತಿ ಇತ್ತು. ಇವರಿಬ್ಬರು ಮಾತಾಡ್ತಿದ್ರು. ಏನು ಹುಟ್ಟಿದ ಬಳಿಕ ಮನ್ಗಂಡ ರೊಕ್ಕ ಗಳಿಸ್ಬೇಕು, ಕಾರ್ನಾಗ ತಿರ್ಗಾಡಬೇಕು. ಹೌದು ಏನ್ರಿ, ನಮ್ಮ ಯಾವುದೋ ಒಂದು ಚುನಾವಣೆ ನಿಂತು ಗೆಲ್ಲಬೇಕು ಏನ್ರಿ, ಮಿನಿಸ್ಟರ್ ಆಗಬೇಕು. ಇವಂದ ಏನು ಮಾಡಿ ಏನದವನು ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ. ಗುರುಗಳಿಗೆ ಶರಣಾಗತ್ತರ ಆಗಿ ಸಂಸಾರ ಬಿಟ್ಟು ಕಿಶಿಂದ ತತ್ವಜ್ಞಾನ ಮಾಡಿಕೊಂಡು ಧನ್ಯರಾಗಬೇಕು ಅಂತಿದ್ದ. ಅದನ್ನೇ ತತ್ವಜ್ಞಾನ ಅಂತ ಇರತ್ತೆ. ಏನು ಕಾಣಿಸೋದಲ್ಲ, ತಿನ್ನೋದಲ್ಲ, ಉಣೋದಲ್ಲ. ದೀಕ್ಷಾ ಕೊಡಕ್ಕೆ ಹತ್ತಾರತ್ತ. ನಾವು ತಗೊಳ್ಳಿ ಅಂತ ಕೇಳ್ದ ಗಂಡ. ಹೇಂತಂದ್ರು ಆಚಾರ ಅವರಲ್ಲಿ ಕೊಡ್ತಾರ ಕಡೆ ಆ ದೀಕ್ಷೆ ಎದ್ರು ಕೂಡ ತಿನ್ನೋದು ಅಂತ ಕೇಳಿದ್ರು ಅಂತ. ತಿನ್ನು ಸಾಮಾನು ತಿಳ್ಕೊಂಡ ಹೆಣ್ಮಗಳು ಎಷ್ಟೋ ಮಂದಿ ಏನೇನೋ ತಿಳ್ಕೊತಾರ. ದೀಕ್ಷಾ ಅಂದ್ರೆ ಏನೇನೋ ತಿಳ್ಕೊತಾರ, ಯಾವ ಬುದ್ಧಿ ಅಲ್ರಿ. ಆವಾಗ ಅವ 24 ವಯಸ್ಸ. ಅವೇನು ನಿವೃತ್ತಿ ಮಾರ್ಗದ ಇದ್ದಲ್ಲ, ಮನೆ ಬಿಟ್ಟು ಹೋಗಿಬಿಟ್ಟ. ಇವ ಪ್ರವೃತ್ತಿ ಮಾರ್ಗದ ಇದ್ದಲ್ಲ, ಏನು ಗಳಿಸೋದು ಹಂಗಾರೆ ಮಾಡಿ ಗಳಿಸೋದು. ಮತ್ತೇನದು ಈಗೇನು ಗಳಿಸಾಕ ಹಾಗೆ ರಗಡದ
ಹಾಂ, ದೇವ್ರ ಹುಂಡಿಯೊಳಗಿಂದ ಕೂಡ ಕಳು ಮಾಡೋಕ್ಕೆ ಸಾಧ್ಯ ಅದಾವ. 200 ಕೋಟಿ ಅಯೋಧ್ಯೆ ರಾಮ ಮಂದಿರದೊಳಗೆ ಏನು ಮಾಡ್ತೀರಿ? ರಾಮ ಮುಂದೆ ಏನು ಮಾಡ್ತಾನೆ ಅನ್ನೋದು ಕಲ್ಪನೆ ಇಲ್ಲ ಅವರಿಗೆ ಅಲ್ಲ. ಅಂತ ಮನುಷ್ಯ ರೊಕ್ಕ ಗಳಿಸಿದವ, ಏನೇನೋ ಮಾಡಿ ಗಳಿಸಿ ಚುನಾವಣೆಗೆ ನಿಂತ. ನಮ್ಮ ಶಾಂತಾನಂದ ಸ್ವಾಮಿಗಳು ಹೇಳ್ತಿದ್ರು, ಹುಡುಗ ಸೊಕ್ಕಿಗೆ ಬಂದ ಅಂದ್ರೆ ಮದುವೆ ಮಾಡ್ಬೇಕತ್ತ, ಹೋರಿ ಸೊಕ್ಕಿಗೆ ಬತ್ತಂದ್ರೆ ಮುಗ್ದಾನ ಹಾಕ್ಬೇಕತ್ತ, ಸಾವುಕಾರ ಸೊಕ್ಕಿಗೆ ಬಂತಂದ್ರೆ ಚುನಾವಣೆ ನಿಲ್ಲಿಸಿ ಕೆಡಬೇಕತ್ತ. ಸಾವುಕಾರಕ್ಕೆ ಸೊಕ್ಕು ಬತ್ತಂದ್ರೆ ಅದೊಂದು ಹಾದಿ, ಮತ್ತೊಂದೇನಿಲ್ಲ. ನಿತ್ತ ತೋರೇ ಹೇಳಿದ್ರು ರೊಕ್ಕ. ಈಗೇನ್ರಿ ಮನುಷ್ಯ ಯೋಗ್ಯ ಅಯೋಗ್ಯ ನೋಡಂಗಿಲ್ಲ. ಸಾಯಂಕಾಲ ಒಂದು 500 ರೂಪಾಯಿ ಕಲಾಸ್ ಓಟ್ ಹಾಕಿ ಬಂದ ಮಗ. ಮತ್ತೆ ಯಾವ ಮನುಷ್ಯ ಯೋಗ್ಯ ಅಯೋಗ್ಯ ಈ ವಿಚಾರ ಖರೆ ಹೇಳ್ರ, ಯಾರ ವಿಚಾರ ಮಾಡ್ಯಾರ ನಂಗೆ. ಹಿಂಗಾಗಿ ನಮ್ಮ ಹಣೆ ಬಾರಿ ಹಿಂಗಾಗಿಬಿಟ್ಟದ ನೋಡ್ರಿ. ಆರಿಸ್ ಬಂದ, ಏನೇನೋ ದೊಡ್ಡ ಮಿನಿಸ್ಟರ್ ಆದ, ಅವನು ಹೇಳಿದ ಮಾತು ಇಲ್ಲಿ ಊರೆಲ್ಲ ಕೇಳ್ತಿತ್ತು. ಭಾಳಷ್ಟು ಹೊಲ ಗಳಿಸಿದ, ಮಾಡಿ ಮಾಡಿ ಕಟ್ಟಿಸಿದ. ಒಂದು ಅಂಗಡಿ ವ್ಯಾಪಾರ ನಡೀತು. ಆ 4 ಮಂದಿ ಮಕ್ಕಳು, 4 ಮಂದಿ ಸೊಸ್ತ್ಯಾರು. ಆವಾಗ ಅಂದರು, ಯಪ್ಪ ನಿನಗೂ ವಯಸ್ಸಾತು, ಇನ್ನು ಓಡಾಡೋದು ಬಿಡು, ಕೀಲಿಕೈತಾ, ನಾವು ಅಂಗಡಿಯಲ್ಲಿ ನಡೆಸ್ತೀವಿ ಅಂದರು. ಹಂಗಟ್ಟು ಮಾಡಿ ಕೀಲಿಕೆ ಇಸ್ಕೊಂಡ್ರು. ಏನು ಮಾಡಿದ್ರು? ಮುದುಕನ್ನು ನೋಡವಲ್ರು. ನಿಮ್ಮಂತೆ ದುಡ್ಡಿರೋ ತನಕ ಉರಣಕ್ಕೆ ಮುಸುರುವ ನೊಣಗಳಂತೆ ನಿನ್ನನ್ನು ಜನರು ಹಣವಿರುವ ಪರ್ಯಂತ ಓಲೈಪರು. ಹಣವು ನಿನ್ನಲ್ಲಿ ಮುಗಿದ ಮರುದಿನ ಹೆಣ ಕಂಡಂತೆ ದೂರ ಹೋಗುತ್ತಿಹರು. ಇವನು ಕೈಯಾಗ ಕೀಲಿಕೆ ಯಾವಾಗ ಹೋದು ರೊಟ್ಟಿ ಕೊಡುವಲ್ರು, ನಾಷ್ಟ ಕೊಡುವಲ್ರು, ಅಳಕ್ಕೆ ಹತ್ತಿದ, ಕೆಮ್ಮು ಉಗಳಕ್ಕೆ ಹತ್ತಿದ. ಹೌದಲ್ರಿ? ಇವು ಮುಪ್ಪಿನ ಸಾಮಾನುಗಳು ಹೌದಲ್ರಿ? ಕೆಮ್ಮ ಉಗುಳ, ಕೆಮ್ಮು ಉಗುಳ್ದ ಅಂದ್ರೆ 1 ರೂಪಾಯಿ ಬಿತ್ತ ಕೆಳಗೆ. ಗೊತ್ತಿಲ್ಲ? ಸಸ್ತಾರಂದ್ರು, ಮಾಮ ನಮ್ಮ ದೊಡ್ಡವ್ರು ಬರೋ ಮನೆ ಇದು, ಈಗ ತಾಳಿಗೆ ಸಸ್ತಾರ. ನೀನು ಇಲ್ಲಿ ಕುಂಡ್ರೆ ಬೇಡ, ಹೊಲಸು ಮಾಡ್ತೀವಿ, ಉಗುಳಿ ಮತ್ತೇನು ಮಾಡಲಿ? ಹಿತ್ತಲ್ದಾಗ ಹೋಗ್ಕೊಂಡ್ರ ಹಿತ್ತಲ್ಗೆ ಹಾಕಿರಿ ಮುದುಕನ. ಅಯ್ಯೋ ಯಪ್ಪ ಅಂದ, ಏನು ಮಾಡಬೇಕು? ತನ್ನ ವಯಸ್ಸಿನ ಮುದುಕರನ್ನೆಲ್ಲ ಓಣ್ಯಾಗ ತಿರುಗಾಡಿ ಕುಡಿಸಿದ. ನೋಡಪ್ಪ, ನನಗೆ ಬಾರಾಗ 1 ಗಂಟೆ ಆದರೂ ಒಂದು ನಾಷ್ಟ ಕೊಡುವಲ್ರು, ಊಟ ಕೊಡುವಲ್ರು, ನೀವು ಬರ್ರಿ ಮರ ಹೇಳ್ರಿ ನಮ್ಗೆ ಸ್ವಸ್ಥರಿಗೆ. ಅವ್ರು ಬಂದರು, ಏನು ಮಕ್ಕಳನ್ನ ಕರೆದ್ರು, ಸ್ವಸ್ಥರು ಕರು, ಅವ್ನು ಗಳಿಸಿದ ರೊಕ್ಕ ಅವು ಮಾಡಿದ್ದೆಲ್ಲ ಇದೆಲ್ಲ ಯಾಕೆ ಅವ್ನಿಗೆ ಊಟ ಕೊಡುವಲ್ರತ್ತ? ಅವ್ರಂದರು, ಅವ ಹಿತ್ತಲ್ಲಾಗಿರ್ತಾನ್ರಿ, ಅವ ಕೇಳಿದ್ದು ನಮ್ಗೆ ಕೇಳ್ಸಂಗಿಲ್ಲ ರೀ ಎಲ್ಲ. ಅವನ ವಿಚಾರ ಮಾಡ್ರಿ, 1 ಗಂಟೆ ಕಟ್ರಿ, ಆ ಗಂಟೆ ಬಿಡೋದಂದ್ರೆ ಹೋಗಿ ಕೇಳ್ರಿ. ಹ್ಞೂ ರೀ ಅಂದರು. ಗಂಟೆ ಕಟ್ಟಿದ್ರು. ಗಂಟೆ ಬಡಿತಿದ್ದು ಮುದಕ್ಕ ಹಸುವಾದಾಗ ಏನು ಬೇಕು ಮಾಮ? ಊಟ ಕೊಡ್ತಿದ್ರು, ನಾಷ್ಟ ಕೊಡ್ತಿದ್ರು. ಈ ಮೊಮ್ಮಕ್ಕಳು 4 ಮಕ್ಕಳು ಮೊಮ್ಮಕ್ಕಳು ಅವೆಲ್ಲ ಮುದುಕರು ಅಂತಕ್ಕಲ್ಲ, ಆ ಮುದುಕನ ತಲೆ ಮ್ಯಾಗ ಹತ್ತಿ ಡಂಗ್ ಅಂತ ಬಿಡಾಕತ್ತಿದ್ದು. ಏನು ಬೇಕು ಮಾಮ? ಏನಿಲ್ಲ ತಂಗಿ, ನಾ ಬಡ್ದಿಲ್ಲ, ಹುಡುಗ ಬಡದತಿ. ಇನ್ನು ಕರೆ ಮುದುಕ ಬಡಿದ್ರು ಗಂಟೆ ಕೆಲಸ 8 ದಿವಸದಾಗ ಮುಗಿದ ಹೋತ್ ಕತಿ. ಅಯ್ಯೋ ಯಪ್ಪ, ಏನು ಮಾಡಲು? ನನಗೆ ಗೆಳೆಯ ಹೇಳಿದ್ದೋ ಈ ಹಾದಿ ಬ್ಯಾಡ ಅಂತಂದಿದ್ದೋ ಯಪ್ಪ ಅಂತ ಅವ ಮುದುಕ ನೆನಪರ್ತು. ಆ ಸನ್ಯಾಸಿಯಾಗಿ, ಮಹಾತ್ಮ ಆಗಿ, ಅವ ಏನು ಜ್ಞಾನಿಯಾಗಿ ಸಂಚಾರ ಮಾಡ್ಕೊತ ಊರ ಕಡೆ ಬಂದ. ನೆನಪಾತ, ನನ್ನ ಗೆಳೆಯ ಪಾಪ ಶ್ರೀಮಂತ ಆಗಿರಬೇಕು, ನೋಡಬೇಕು ಅಂಥೇಳಿ ಸಾವುಕಾರ ಇದ್ದಾರ್ರೀ ಅಂತ ಕೇಳ್ದ. ಅಡ್ಯದ ನೋಡಪ್ಪ ಇತ್ತಲ್ದಾಗ ಹಾದ. ಅವ ನೋಡಿ ಸನ್ಯಾಸಿ ನೋಡಿ ಟೆಕ್ಕಾದೊಳಕ್ಕೆ ಹತ್ತಿದ. ಅಪ್ಪ ನಿಂದು ಖರೆ ಆತೋ ನಂದ ಸುಳ್ಳಾತೋ ಮಾರಾಯ?
ನಾನು ಇದನ್ನು ಮಾಡಬಾರ್ದಾಗಿತ್ತು, ಬೆನ್ನು ಹತ್ತಬಾರ್ದಾಗಿತ್ತು. ನೀ ಪುಣ್ಯಾತ್ಮಪ್ಪ, ನೀ ಪುಣ್ಯಾತ್ಮ. ಧನ್ಯ ಧನ್ಯ ಮಾರ. ನನಗೆ ಊಟ ಕೊಡಲ್ರು, ನಾ ಕಟ್ಸಿದ ಮನ್ಯಾಗ ನಾನು ಕುಂಡ್ರು ಕೊಡುವಲ್ರು ಯಪ್ಪ. ಹಿಂಗೆ ಆಗೋದಾನೆ ಏನ್ರಿ? ಇದು ಮಾರ್ಗ ಹಿಂಗದ ಏನ್ರಿ? ಇದು ಮಾರ್ಗ ಹಿಂಗದ. ಅದಕ್ಕೆ ಅವ ವಿಚಾರ ಮಾಡಿದ. ಪಾಪ ಅವಗೂ ಮನಸ್ಸಿಗೆ ಭಾಳ ನೋವಾತು. ನನಗೆ ಹಿಂಗೆ ಆಗಬಾರ್ದಾಗಿತ್ತು ಅಂದವ. ಒಂದು ಉಪಾಯ ಮಾಡ್ದ. ಪ್ಯಾಟ್ಯಾಗ ಹೋಗಿ ಒಂದು ಸೂಟ್ ಕೇಸ್ ತಂದು ಕೀಲಿ ಹಾಕಿದ. ಆ ಕೀಲಿ ಮುದುಕನ ಕೈ ಕೊಟ್ಟ. ಏನಂತ ಕೇಳ್ತಾರೆ, ನೀನು ಸ್ವಸ್ತ್ಯಾರದು. ನನಗೆ 10 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗಿದ್ದ, ತಂದು ಕೊಟ್ಟಾನು. ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಕೊಡ್ತೇನೆ ನಾನು ಲಕ್ಷ ರೂಪಾಯಿ. ಅವರು 4 ಮಂದಿ ಮಕ್ಕಳು. ಲಕ್ಷ ರೂಪಾಯಿ ಅದಾವತ್ತ ಮತ್ತೆ ಅಂತಕ್ಕೆ. ನಾವು ನಿನ್ನಂತಕ್ಕೆ ನಿನಗೆ ಬರ್ಬೇಕು ನೋಡವ. ಮುತ್ಯ ಏನು ಕೊಡಲಿ, ಏನು ಮಾಡಲಿ? ಎಡ್ತಕ್ಕಾಗತ್ತೆ ನೋಡು, ಒಂದು 10 ಲಕ್ಷ ರೂಪಾಯಿ. ಅಯ್ಯೋ, ನಾ ಉಪ್ಪಿಟ್ಟು ಕೊಡ್ತೇನು, ನಾವು ದಾಶೆ ಕೊಡ್ತೇನು, ಎಲ್ಲ ನಾನು ತಿನ್ನಕ್ಕೆ ಹಚ್ತೇನೆ ಮುದಕ. ಹಬ್ಬ ಹೊರಗೆ ಅದು ಕೂಡಲೇ ಮುದಕ್ಕೆ ಜಳಕ ಮಾಡಿ ಆ ಸೂಟ್ ಕೇಸ್ಗೆ ನಮಸ್ಕಾರ ಮಾಡವ. ಯಪ್ಪ, ನಿನ್ನಿಂದ ಆಯ್ತು ಇದೆಲ್ಲ ಪುಣ್ಯಾತ್ಮ. ಅವ್ರಂದರು, ಹಂಗಾರೆ ಮಾಡಿ ನೀ 10 ಲಕ್ಷ ರೂಪಾಯಿ ನೀನೇ ಹೊಡ್ಕೋಬೇಕಂತ ಎಲ್ಲರೂ ತಮ್ಮ ಹೆಂಡ್ರಿಗೆ ಹೇಳಿ ಇಟ್ಟಿದ್ರು. ಅವು ಹಂಗೆ ತಿನ್ಸಿದ್ರು. ಕಡೆಗೆ ಒಂದು ದಿವಸ ಸತ್ತ ಮುದಕ. ಸತ್ತ ಬಳಿಕ ಮಕ್ಕಳು 4 ಮಂದಿ, ಸ್ವಸ್ತಾರ 4 ಮಂದಿ ಮುಂದೆ ಕೂತ್ರ. ಎದ್ರ ಮುಂದೆ? ಹೆಣದ ಮುಂದೆ ಅಲ್ಲ, ಸೂಟ್ ಕೇಸದ ಮುಂದೆ. ಹಿರಿಯರಂದ್ರು, ಯಾಕ್ರು ಹೆಣ ಬಿಟ್ಟು ಇಡ್ಲಕ್ಕೆ ಹೋಗ್ತಾರೋ? ನಾವು ಸೇವೆ ಮಾಡಿದೆವು, ನನಗೆ ಕೊಡ್ತೀನಂದ ನಾವು. ಅವ್ರಂದ್ರು, ಈ ಹೆಣಾರೆ ಮಣ್ಣು ಕೊಟ್ಟು ಬರೋಣ, ಆಮೇಲೆ ವಿಚಾರ ಮಾಡೋಣ ಅಂದರು. ಆಯ್ತಪ್ಪ, ಮಣ್ಣು ಕೊಟ್ಟು ಬಂದರು. ಸ್ವಸ್ತಾರು ಮಕ್ಕಳು ಎಲ್ಲ ಕೂತರು, ಹಿರಿಯರು ಬಂದರು. ನೋಡ್ರಿ, ನೀನು ಅನ್ನೋದು ಬೇಡ, ಆದರೆ ಎಷ್ಟು ಅತಿ ಅದನ್ನು ಎಲ್ಲರಿಗೂ 4 ಮಂದಿಗೆ ಹಂಚೋನು. ಆಯ್ತು, ಹಂಗಾರೆ ಮಾಡ್ರಿ. 10 ಲಕ್ಷದ ಒಂದು 4 ಮಂದಿಗೆ ಎಷ್ಟು ಬರ್ತಾವ್ರಿ? 2.5 ಲಕ್ಷ. ಹಂಗೆ ಮಾಡ್ರಿ ಅಂದ್ರೆ ಎಲ್ಲರೂ ಆ ಕೀಲಿ ತೆಗೆದ್ರು, ಮ್ಯಾಗ ತೆಗೆದ್ರು. 4 ಜೋಡಿ ಹರಕ್ ಚಪ್ಪಲ್ ಇದ್ದು ರೀ. ಪ್ರವೃತ್ತಿ ನೀವೇನು ಮನೆ ಬಿಡಬೇಡ್ರಿ ಏನ್ರಿ? ಮನೆ ಬಿಡಬೇಡ್ರಿ. ಸಾಯಂಕಾಲ ಒಂದು 2 ತಾಸು ಮಠಕ್ಕೆ ಬರ್ರಿ, ಸಾಕು. ನಮಗೆ ಇಷ್ಟ ವೈರಾಗ್ಯ ಸಾಕಾಗ್ಯದ ನಿಮಗೆ. ಇಂದಿಲ್ಲ ನಾಳೆ ನಿಮಗೆ ಏನಪ್ಪ, ಈ ಕೇಳಿದ ಮಾತುಗಳು, ಮಹಾತ್ಮರ ಮಾತುಗಳು, ವ್ಯಾಸ ಭಗವಾನರ ಮಾತುಗಳು, ತಪೋವಾಣಿಯಿಂದ ಬಂದಿರತಕ್ಕಂಥ ಮಾತುಗಳು ನಿಮ್ಮ ನಿಜವಾಗಿಯೂ ಕೂಡ ಸಾರ್ಥಕ, ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅಂಥ ಕಾರ್ಯವನ್ನು ಸದ್ಗುರುನಾಥ ನಮಗೂ ನಿಮಗೆಲ್ಲ ಕೊಡಲಿ ಅಂತೇಳಿ ಹಾರೈಸಿ, ಸದ್ಗುರುನಾಥ ಮಹಾರಾಜ್